ಇಲ್ಲಿ ನನಗೆ ಕಾಣಿಸ್ತಾ ಇರೋದು ಭಾಷೆ ಅಂತ ನಾವು ಹೊಡೆದಾಡ್ತಾ ಇದೀವಿ. ಒಂದು ಅರ್ಥ ಆಗಬೇಕಾಗಿರೋದು ಏನಂತ ಹೇಳಿದ್ರೆ, ಒಬ್ಬ ಪರ ರಾಜ್ಯದಲ್ಲಿ ಬಂದುಬಿಟ್ಟು ಈ ಥರ ಮಾತಾಡ್ತಿದ್ದಾನಂದರೆ ಕನ್ನಡಿಗರಾದಂಥ ನಾವು ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂತ್ಕೊಂಡಿದ್ದಾರೆ. ಇಲ್ಲಿ ಸಿಕ್ಕಿರೋಂಥ ಸಡಲ ಆಗಿರ್ಬೋದು, ಇಲ್ಲಿ ಸಿಕ್ಕಿರೋಂಥ ಸುಲಭ ಆಗಿರ್ಬೋದು. ಇದೇ ಒಂದು ನಾವು ಹೋಗಿ ಅಥವಾ ಕನ್ನಡಿಗರು ಬೇರೆ ರಾಜ್ಯದಲ್ಲಿ ಹೋಗಿ ಈ ಥರ ಮಾತಾಡಿದರೆ ಬೇರೆ ರಾಜ್ಯದವರು ಈ ಥರ ಸುಮ್ಮನೆ ಇರ್ತಿದ್ರಾ? ಅಥವಾ ಏನು ಕೇಳದೆ ಯಾವುದು ಕೇಳದೆ ಆ್ಯಕ್ಷನ್ ತೊಗೊಂಡು ಸುಮ್ಮನೆ ಇರ್ತಿದ್ರಾ? ಇಲ್ಲಿ ಪೊಲಿಟಿಕಲ್ ರಾಜಕೀಯ ಆಗ್ತಿದೆ ಹೊರತು ಬೇರೆ ಇನ್ಯಾವುದೂ ಆಗ್ತಾಯಿಲ್ಲ. 2 ದಿನ ಈ ಬಿಸಿ ಸುದ್ದಿ ಹರಡುತ್ತೆ, ಮತ್ತೆ ತಣ್ಣಗಾಗುತ್ತೆ. ಕನ್ನಡ ಅಂತ ಬಂದಾಗ ಸಾವಿರಾರು ವರ್ಷಗಳು ಇತಿಹಾಸ ಇದೆ, ಶತಮಾನದ ಇತಿಹಾಸ ಇದೆ. ಅದನ್ನು ತಿಳ್ಕೊಬೇಕು ಫಸ್ಟ್ ಕಮಲ್ ಹಾಸನ್ ಅವರು. ಅದನ್ನು ತಿಳ್ಕೊಂಡ್ಬಿಟ್ಟು ಆಮೇಲೆ ಮಾತ್ರ ಚೆನ್ನಾಗಿರುತ್ತೆ. ಕನ್ನಡ ರಾಜ್ಯ, ಕನ್ನಡ ಜನ ಅಂದರೆ ಏನೋ ಅಂದ್ಕೊಂಡ್ಬಿಟ್ಟಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ದಾಳಿ ಆಗ್ತಾನೆ ಇದೆ. ಕನ್ನಡ ತಾಯಿ ಭುವನೇಶ್ವರಿ ಎಲ್ಲಿ ತನಕ ತಡ್ಕೊತಾಳೆ. ಕನ್ನಡ ತಾಯಿಯ ಮಕ್ಕಳಾದಂಥ ನಾವು, ನಮ್ಮ ಭಾಷೆ, ನಮ್ಮ ನೆಲ ಜಲ ಅಂದರೆ ಬಿಟ್ಕೊಡೋ ಮಾತೇ ಇಲ್ಲ. ತಾಯಿನಾಡು ವಿಷಯ ಬಂದರೆ ಕನ್ನಡಿಗ ಸುಮ್ಮನೆ ಇರಬಾರ್ದು ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಇನ್ನು ಮುಂದೆ ಯಾರಾದರೂ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು. ಆ ಲೆವೆಲಿಗೆ ಆಗಬೇಕಂದ್ರೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇದೆ. ಆ ಒಗ್ಗಟ್ಟಿದ್ದಾಗ ಮಾತ್ರ ನಮ್ಮ ಜನಕ್ಕೆ ಗೌರವ ಕೊಡೋಕ್ಕೆ ಸಾಧ್ಯ.